ಗೌತಮಿ ಅವರು ಆಡಿಸಿದ ಹಾಗೆ ಆಡೋ ಕೈಗೊಂಬೆ ಮಂಜು. ಗೌತಮಿ ಅವ್ರು ಹೇಳ್ತಾರೆ ಇದ್ ಮಾಡ್ಬಿಡ, ಅದ್ ಹಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಅದನ್ನ ಒಪ್ಕೊಂತಾರೆ ಸರ್ ಮಂಜು. ಸುದೀಪ್ ಅವರ ಒಂದೇ ಒಂದು ಮಾತಿಂದ ಗೌತಮಿ ಹಾಗೆ ಮಂಜು ಮಧ್ಯೆ ಬೆರ್ಕು ಮೂಡಿದೆ. ಅದರಲ್ಲಿ ಯಾರನ್ನ ಮೆಚ್ಚಿಸ್ಬೇಕು ಸರ್? ಯಾರನ್ನ ಮೆಚ್ಚಂಗಿಲ್ಲ ಸರ್. ಇಲ್ಲ ಸರ್. ಮಂಜು ಅವರೇ, ಗೌತಮಿ ಅಣ್ಣ ನೀವ್ ಮೆಚ್ಚಿ ಗೌತಮಿನ. ಅಲ್ಲಣ್ಣ, ನಾ ಏನು ಅಲ್ಲ ಪಲ್ಲ ಬೇಡ. ಇದರಿಂದ ಗೌತಮಿ ಅವರು ಬೇಜಾರಾಗಿದ್ದಾರೆ. ಗೌತಮಿನ ಮೆಚ್ಚುವಂತ ಪ್ರಯತ್ನ ಮಾಡ್ತಿದ್ರೆ ದಯವಿಟ್ಟು ಮಾಡಬೇಡಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿನ ಕ್ಲೋಸ್ ಫ್ರೆಂಡ್ಸ್ ಅಂತಾನೆ ಇದ್ದ ಗೌತಮಿ ಹಾಗೆ ಮಂಜು ಮಧ್ಯೆ ಬೆರ್ಕು ಮೂಡಿದೆ. ಸುದೀಪ್ ಅವರ ಒಂದೇ ಒಂದು ಮಾತಿಂದ ಇವರ ಫ್ರೆಂಡ್ಶಿಪ್ ಇಲ್ಲಿಗೆ ಕಟ್ ಆಗತ್ತಾ? ಸುದೀಪ್ ಅವರು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡಿದ ಮಂಜು ಅವರು. ಇದರಿಂದ ಗೌತಮಿ ಅವರು ಬೇಜಾರಾಗಿದ್ದಾರೆ. ಹಾಗಿದ್ರೆ ಏನು ಇದರ ಸ್ಟೋರಿ ಅಂತ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಹಾಗೂ ಮಂಜು ಅವರ ಗೆಳೆತನ ಹೇಗಿದೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಅಲ್ಲದೆ ಯಾವುದೇ ಸಂದರ್ಭದಲ್ಲೂ ಮಂಜು ಗೆಳತಿ ಗೌತಮಿ ಅವರ ಜೊತೆ ನಿಲ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಮನೆಯಲ್ಲೂ ಟಾಸ್ಕ್ ವಿಚಾರದಲ್ಲೂ ಕೂಡ ಗೌತಮಿ ಅವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಆದರೆ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಎಪಿಸೋಡಲ್ಲಿ ಕಿಚ್ಚ ಕೇಳಿದ ಪ್ರಶ್ನೆಗೆ ಈ ಗೆಳೆತನ ದೂರ ಆಗುತ್ತಾ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಕಿಚ್ಚ ಸುದೀಪ್ ಅವರು ಗೌತಮಿ ಅವರು ಆಡಿಸಿದ ಹಾಗೆ ಆಡೋ ಕೈಗೊಂಬೆ ಮಂಜು ಅಂತ ಹೇಳಿದ್ದಾರೆ. ಇದಕ್ಕೆ ಸ್ಪರ್ಧಿಗಳೆಲ್ಲರಲ್ಲಿ ಕೆಲವರು ಹೌದು ಅಂತ ಹೇಳಿದರೆ ಇನ್ನು ಕೆಲವರು ಇಲ್ಲ ಅಂತ ಹೇಳಿದ್ದಾರೆ. ಇದಾದ ಬಳಿಕ ಸುದೀಪ್ ಅವರು ಸ್ಪರ್ಧಿಗಳೆಲ್ಲರಿಗೂ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನ ಮೆಚ್ಚಿಸಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಉಳಿದ ಸ್ಪರ್ಧಿಗಳೆಲ್ಲರೂ ಯಾರನ್ನು ಇಲ್ಲ ಅಂತ ಹೇಳಿದರೆ ಮಂಜು ಮಾತ್ರ ಗೌತಮಿ ಅವರ ಹೆಸರು ಹೇಳಿದ್ದಾರೆ. ಆಗ ಕಿಚ್ಚ ಸುದೀಪ್ ಅವರು ಸಿಟ್ಟಿನಿಂದ ನೀವು ಮೆಚ್ಚಿಸಿ ಅವರನ್ನ ಮೆಚ್ಚಿಸೋ ಕೆಲಸ ಚೆನ್ನಾಗೇ ಮಾಡಿ ನೋಡೋಣ, ನೀವು ಫೈನಲಲ್ಲಿ ಏನಾದರೂ ಬಂದರೂ ಕೂಡ ನಿಮ್ಮ ಟ್ರೋಫಿಯನ್ನು ಗೌತಮಿ ಅವರಿಗೆ ಕೊಟ್ಟು ಅವರನ್ನು ಮೆಚ್ಚಿಸುವಂಥ ಕೆಲಸ ಮಾಡ್ತೀರಾ ಅಂತ. ಇದಾದ ಮೇಲೆ ಮಂಜು ಅವರ ಉತ್ತರದಿಂದ ಸ್ವತಃ ಗೌತಮಿ ಅವರಿಗೆ ಬೇಜಾರಾಗಿದೆ. ಆಗ ಗೌತಮಿ ಅವರು ಮಂಜು ಅವರಿಗೆ ನನ್ನನ್ನು ಮೆಚ್ಚಿಸೋ ಪ್ರಯತ್ನ ಯಾಕೆ ಮಾಡ್ತೀರಾ? ಹಾಗೆ ಏನಾದರೂ ನನ್ನನ್ನು ಮೆಚ್ಚಿಸುವ ಪ್ರಯತ್ನ ಮಾಡ್ತಿದ್ರೆ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಅಂತ ಹೇಳಿ ಹೋಗಿದ್ದಾರೆ. ಗೌತಮಿ ಅವರ ಈ ರೀತಿಯ ಮಾತುಗಳು ಮಂಜು ಅವರಿಗೂ ಸಹ ಬೇಜಾರಾಗಿದೆ. ಹಾಗಾಗಿ ಇದರೆಲ್ಲದರಿಂದ ಇವರಿಬ್ಬರ ಸ್ನೇಹ ಏನಾದರೂ ಇಲ್ಲಿಗೆ ಮುರಿದು ಹೋಗುತ್ತಾ? ನೋಡಿದ್ರಿ ಅಲ್ಲ, ಸುದೀಪ್ ಅವರು ಸ್ಪರ್ಧಿಗಳೆಲ್ಲರಿಗೂ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನ ಮೆಚ್ಚಿಸ್ಬೇಕು ಅಂತ ಕೇಳಿದ್ರೆ ಎಲ್ಲಾ ಸ್ಪರ್ಧಿಗಳು ಯಾರು ಇಲ್ಲ ಅಂತ ಹೇಳಿದ್ರೆ ಮಂಜು ಅವರು ಮಾತ್ರ ಗೌತಮಿ ಅಂತ ಹೇಳ್ತಾರೆ. ಈ ಉತ್ತರ ಸ್ವತಃ ಗೌತಮಿ ಅವರಿಗೆ ಶಾಕ್ ಆಗುತ್ತೆ. ಹಾಗಾಗಿ ಗೌತಮಿ ಅವರು ಮಂಜು ಅವ್ರ ಮೇಲೆ ಬೇಜಾರು ಮಾಡ್ಕೊಂಡು ನೀವೇನು ನನ್ನ ಮೆಚ್ಚಿಸೋ ಕೆಲಸ ಮಾಡಬೇಕಾಗಿಲ್ಲ ಅಂತಾರೆ. ಇವರ ಈ ಆನ್ಸರ್ ಇಂದ ಮಂಜು ಅವರಿಗೂ ಕೂಡ ಬೇಜಾರಾಗುತ್ತೆ. ಹಾಗಿದ್ರೆ ಇದೆಲ್ಲ ಕಾರಣದಿಂದ ಇವರಿಬ್ಬರ ಫ್ರೆಂಡ್ಶಿಪ್ ಇಲ್ಲಿಗೆ ಏನಾದರೂ ಕಟ್ ಆಗುತ್ತಾ? ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.